ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಶ್ರಮ ಶಿಕ್ಷಣ ಸಂಸ್ಥೆ ವಿರುದ್ಧ ಅಕ್ರಮದ ಆರೋಪ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ. ಪರಿಶ್ರಮ ಅಕ್ರಮ ಸಂಬಂಧ ದಾಖಲೆ ಬಿಡುಗಡೆ. ಪಾಠಶಾಲೆ ಅಧ್ಯಕ್ಷ ಗಂಗಾಧರ್ ದಾಖಲೆ ಬಿಡುಗಡೆಗೊಳಿಸಿದ್ದಾರೆ. ಪರಿಶ್ರಮದ ಅಕ್ರಮ ಕಾಲೇಜುಗಳ ಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಪರಿಶ್ರಮ ಮೇಲೆ ಸರ್ಕಾರ ಕ್ರಮ ಕೈಗೊಂಡಿಲ್ಲ. PU ಕಾಲೇಜು ಅಕ್ರಮ ಅಂತ ಹೇಳಿದೆ. 3 PU ಕಾಲೇಜು ಅಕ್ರಮ ಅಂತ ವರದಿ ಕೊಟ್ಟಿದೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅಕ್ರಮ ಮುಚ್ಚಿ ಹಾಕೋ ಯತ್ನ ಅಂತ ಬೆಂಗಳೂರಿನಲ್ಲಿ ಪಾಠಶಾಲೆ ಅಧ್ಯಕ್ಷ ಗಂಗಾಧರ್ ಹೇಳಿಕೆ ಕೊಟ್ಟಿದ್ದಾರೆ. PU ಕಾಲೇಜಿನಲ್ಲಿ ಅಕ್ರಮ ಟ್ರೈನಿಂಗ್ ನಡೀತಿದೆ. ಕಾಲೇಜ್ಗೆ ಪರಿಶ್ರಮದಿಂದ ಅನುಮತಿಯನ್ನು ಪಡೆದುಕೊಂಡಿಲ್ಲ. ಪರಿಶ್ರಮ ವಿರುದ್ಧ ಲೋಕಾಯುಕ್ತಕ್ಕೆ ಅವರನ್ನೆಲ್ಲ ದೂರು ಕೊಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 PU ಕಾಲೇಜು ಅಕ್ರಮ ಅಂತ ವರದಿ ಕೊಟ್ಟಿದೆ. ಆದರೂ ಕೂಡ ಈ ಅಕ್ರಮದ ಬಗ್ಗೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಇದನ್ನು ಮುಚ್ಚಾಕುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಂತ ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಪಾಠಶಾಲೆ ಅಧ್ಯಕ್ಷ ಗಂಗಾಧರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪರಿಶ್ರಮದ ಅಕ್ರಮ ಕಾಲೇಜುಗಳ ಪಟ್ಟಿಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ಇವರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಇದೀಗ ಅವರು ಹೇಳಿರೋದು. ಪರಿಶ್ರಮ ಶಿಕ್ಷಣ ಸಂಸ್ಥೆಯ ನಿಯಮ ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಠಶಾಲೆ ಅಧ್ಯಕ್ಷ ಗಂಗಾಧರ್ ಅವರು ಕೆಲವೊಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದರು ಗಂಗಾಧರ್ ಅವರು, ಬನ್ನಿ ನೋಡೋಣ. ಪ್ರದೀಪ್ ಈಶ್ವರ್ ಮೇಲೆ ಈಗಾಗಲೇ ಅಲಿಗೇಷನ್ ಬರ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತಾಡೋಕ್ಕೆ ಗಂಗಾಧರ್ ಅವರಿದ್ದಾರೆ. ಸರ್, ಏನು ಸರ್, ಈಗಾಗಲೇ ಜಿ ಕನ್ನಡ ಕೂಡ ಇದರ ಬಗ್ಗೆ ನಿರಂತರ ವರದಿಯನ್ನು ಮಾಡಿತ್ತು. ಎಷ್ಟೊಂದು ಅವ್ಯವಹಾರ ಆಗ್ತಿದೆ, ಯಾಕೆ ಸರ್ಕಾರ ಕೂಡ ಕ್ರಮ ಕೈಗೊಳ್ತಾ ಇಲ್ಲ? ಹೌದು ಮೇಡಮ್, ನಾನು ಹೇಳೋದಲ್ಲ ಮೇಡಮ್, ನೀವು ಸುಮಾರು ಒಂದು ದಿವಸದಿಂದ ಎಲ್ಲ ವರದಿ ಮಾಡ್ತಿದ್ದೀರಾ. ತುಂಬ ಸಂತೋಷ ಆಯಿತು. ಜನಕ್ಕೆಲ್ಲ ತೋರಿಸ್ತಾ ಇದ್ದೀರಾ ನೀವು ಯಾವ ಥರ ಇದೆ ಏನು ಅಂದ್ಬಿಟ್ಟು. ನೋಡಿ ಮೇಡಮ್, ನೀವೇ ನೋಡಿ, ಈಗ ನಾನು ಆಲ್ರೆಡಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರು, ಎಲ್ಲ ದಾಖಲೆಗಳು ಇದ್ರೂ ಇವತ್ತರೆಗೂ ಕ್ರಮ ತಗೊಳ್ತಿಲ್ಲ. ಕ್ರಮ ತಗೊಳಕ್ಕೆ ಬಿಡ್ತಿಲ್ಲ ಅವ್ರಿಗೆ. ಯಾಕೆ ಹೇಳಿ, ನೀವು ಹೇಳಿ ನೋಡೋಣ. ಒಂದು ಕ್ರಮ ತಗೊಳಕ್ಕೆ ಎಲ್ಲೂ ಅವ್ರು ಅವಕಾಶ ಮಾಡಿಕೊಡ್ತಿಲ್ಲ ಅವ್ರಿಗೆ. ಯಾಕೆ ಸರ್ಕಾರ ಇದೆ ಅಂತ ಎಲ್ಲೋ ಒಂದು ಕಡೆ ಅವ್ರಿಗೆ ಸಪೋರ್ಟ್ ಥರ ಆಗ್ತಾ ಇದೆಯಾ? ಸಪೋರ್ಟ್ ಇರೋದಕ್ಕೆ ಅಲ್ವಾ ಮೇಡಮ್. ಈಗ ಅವರು, ನಾನು ಹೇಳಿದ್ನಲ್ಲ ಮೇಡಮ್, ಎಂತೆಂಥ ಖಡಕ್ ಆಫೀಸರ್ಗಳಿದ್ದಾರೆ ನಮ್ಮಲ್ಲಿ ಈಗ ಮೇಡಮ್. ನಿಮಗೆ ಗೊತ್ತಿರೋ ಹಾಗೆ ರಶ್ಮಿ ಮೇಡಮ್ ಇದ್ದಾರೆ, ನಮ್ಮ ಭರತ್ ಸರ್ ಇದ್ದಾರೆ, ರೂಪಶ್ರೀ ಮೇಡಮ್ ಇದ್ದಾರೆ. ಸೊ ಇವರೆಲ್ಲ ಏನೇ ಒಂದು ಕೆಲಸ ಮಾಡೋಕ್ಕೂ ಅವ್ರಿಗೆ ಯಾರಿಗೂ ಬಿಡ್ತಿಲ್ಲ. ಒತ್ತಡ ಜಾಸ್ತಿ ಮೇಡಮ್ ಅವ್ರಿಗೆ. ಸರ್, ಎಲ್ಲೋ ಒಂದು ಕಡೆ ಎಷ್ಟೋ ಮಕ್ಕಳ ಭವಿಷ್ಯ ಇದೆ, ಎಷ್ಟೋ ಮಕ್ಕಳಲ್ಲಿ ಟ್ರೈನಿಂಗ್ ಪಡಿತಾ ಇದ್ದಾರೆ. ಪರಿಶ್ರಮ ಅಂದರೆ ಎಷ್ಟೋ ಜನ ಮಕ್ಕಳನ್ನು ಕೂಡ ಪೇರೆಂಟ್ಸ್ ಬಿಡ್ತಾರೆ. ಅವರ ಭವಿಷ್ಯ ಏನಾಗ್ತಿದೆ ಸರ್? ಅದೇ ಮೇಡಮ್, ನಾನು ಕೇಳ್ಕೊಳ್ಳೋದು ಮೇಡಮ್. ಈಗ ಉತ್ತರಳ್ಳಿ ರಸ್ತೆಯಲ್ಲಿ ಈಗ ನನಗೆ ಅವರು ಈ ಆರ್ಡ್ರ್ ಆಗಿದೆ. ಆರ್ಡ್ರ್ ಪ್ರಕಾರ ಈ ಕಾಲೇಜು ಅದನ್ನು ಕ್ಲೋಸ್ ಮಾಡಬೇಕು ಮತ್ತು ಟ್ಯೂಷನ್ ಸೆಂಟರ್ಗಳೆಲ್ಲ ಕ್ಲೋಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ. ಯಾವಾಗ ಆರ್ಡ್ರ್ ಮಾಡ್ತಾರೋ ಗೊತ್ತಿಲ್ಲ. ಈ ಪಾಪ ಅಲ್ಲಿರೋ ಮಕ್ಳಿಗೆ ಏನು ಹೇಳಿ, ನಾನು ಅದಕ್ಕೆ ಹೇಳ್ತಿರೋದು, ನಾನು ಏನಕ್ಕೆ ಇವಾಗ ನಾನು ಮಾಡಿದೆ ಅಂತ ಹೇಳಿದ್ರೆ, ಮುಂದಕ್ಕೆ ಅಡ್ಮಿಷನ್ ಮಾಡೋ ಟೈಮಲ್ಲಿ ಮಕ್ಕಳಿಗೆ ಒಳ್ಳೆ ಕಡೆ ನೋಡ್ಕೊಂಡು ಅಡ್ಮಿಷನ್ ಮಾಡಿ. ಇವಾಗ ಇದು ಆರ್ಡ್ರ್ ಆಗಿರೋದ್ರಿಂದ ಯಾವ ಟೈಮಲ್ಲಿ ಕ್ಲೋಸ್ ಮಾಡಿಸ್ತಾರೋ ಗೊತ್ತಿಲ್ಲ. ಒಳ್ಳೆ ಕಡೆ ಅಡ್ಮಿಷನ್ ಮಾಡಿಸಿ. ಅಲ್ಯಾಕೆ ಹೋಗ್ತೀರಾ? ಎಲ್ಲೋ ಒಂದು ಕಡೆ ಮಕ್ಕಳನ್ನು ಅಲ್ಲಿ ಡೈವರ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಅವರ ಸ್ಪೀಚನ್ನು ನೋಡುವಾಗ ಮಕ್ಕಳು ಎಲ್ಲೋ ಒಂದು ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಮಕ್ಕಳೆಲ್ಲ ಮೇಡಮ್, ನಮ್ಮ ಪೇರೆಂಟ್ಸ್ ಮಾಡ್ತಾರೋ ತಪ್ಪು. ನಾವು ಮಕ್ಕಳೆಲ್ಲ, ನನ್ನ ಮಗನೂ ಈಗ ನನಗೆ ಡಾಕ್ಟರ್ ಆಗಬೇಕಂತ ಆಸೆ ಇರುತ್ತೆ, ನಿಮಗೆ ನಿಮ್ಮ ಮಗ ಇಂಜಿನಿಯರ್ ಆಗಬೇಕಂತ ಆಸೆ ಇರುತ್ತೆ. ಸೊ ಇದೇ ರೀತಿ ಆಸೆಯಿಂದ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ, ಹೋಗಿ ಮಕ್ಕಳನ್ನ ಅಲ್ಲಿಗೆ ತೊಳೆತಾ ಇದ್ದೀವಿ ಅಷ್ಟೇ. ನಾವು ಬೆಳಿಗ್ಗೆ 6 ಗಂಟೆಗೆ ಹೋದರೆ ಸಂಜೆ 8 ಗಂಟೆವರೆಗೂ ಕ್ಲಾಸ್ ಮಾಡ್ತಾರೆ. ಯಾವ ರೀತಿ ಏನು ಕ್ಲಾಸ್ ಮಾಡ್ತಾರೆ ಹೇಳಿ ಅವ್ರಿಗೆ? ಮಕ್ಕಳಿಗೆ ಎಂಥದ್ದು ಇಲ್ಲ ಮೇಡಮ್. ಸುಮ್ಮನೆ ಏನೇ ಹೇಳ್ತಾರಲ್ಲ ಹೊರಗಡೆ, ಅವರೇ ಹೇಳ್ಕೊಂಡಿದ್ದಾರೆ ನೋಡಿ. ನಮ್ಮ ಯಾರೋ ಒಬ್ಬರು ಸ್ನೇಹಿತರು ಹೇಳಿದ್ರು, ನಾನು ಜಾಹೀರಾತಿಗೋಸ್ಕರ 15-16 ಕಾಂಪ್ಲೆಕ್ಸ್ ಮಾಡಿದ್ದೀನಿ ಅಂತ ಹೇಳೋರಂತೆ. ಇವ್ರು ಜಾಹೀರಾತಿಗೆ ಕಾಂಪ್ಲೆಕ್ಸಲ್ಲೇ ಬೋರ್ಡ್ ಹಾಕೊಬೇಕಾ? ಹಾಗೆ ಮಾಡಿದ್ರೆ ಆಗಲ್ವಾ? ಮುಂದೆ ಯಾವ ರೀತಿ ನಿಮ್ಮ ಹೋರಾಟ ಇರುತ್ತೆ? ಕೋರ್ಟ್ಗೆ ಹೋಗ್ತೀರಾ ಏನು ಸರ್? ಕೋರ್ಟ್ಗೂ ಹೋಗ್ತೀನಿ ಮೇಡಮ್, ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀನಿ, ನಾನು ಎಲ್ಲ ಕೊಡ್ತೀನಿ ಮೇಡಮ್. ಇದು ನನ್ನ ಈ ಸ್ಯಾಟ್ಸ್ದೊಂದು ಪ್ರಾಬ್ಲಮ್ ಮಾಡಿದ್ದಾರೆ. ಈ ಸ್ಯಾಟ್ಸ್ ಬಗ್ಗೆ ನಾನು ಇದನ್ನು ತನಿಖೆ ಮಾಡಿ ಕೊಡಲೇಬೇಕು. ನಾನು ಇದು ಯಾರು ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಥ್ಯಾಂಕ್ ಯು ಸರ್. ಇದು ಗಂಗಾಧರ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.